ಗಜರಾಜ ಮತ್ತು ಗಜಾನನರ ಕಥೆ. ಕಾಡಿನ ಆಳದಲ್ಲಿ ಸುಂದರವಾದ ಹೊಳೆಯ ದಂಡೆ ಇತ್ತು. ಅಲ್ಲಿ ಅನೇಕ ಪ್ರಾಣಿಗಳು ನೀರು ಕುಡಿಯಲು ಬರುತ್ತಿದ್ದವು. ಈ ಸ್ಥಳವನ್ನು ವಿಶೇಷವಾಗಿಸಿದ್ದು 2 ಆನೆಗಳು, ಗಜರಾಜ ಮತ್ತು ಗಜಾನನ. ಗಜರಾಜ ದೊಡ್ಡ, ಬಲಿಷ್ಠವಾದ ಆನೆ, ತನ್ನ ಕುಟುಂಬದ ಹಿರಿಯ. ಕಾಡಿನ ಎಲ್ಲಾ ಪ್ರಾಣಿಗಳು ಅವನನ್ನು ಗೌರವಿಸುತ್ತಿದ್ದವು. ಗಜಾನನ ಒಬ್ಬ ಯುವ ಆನೆ, ಕುತೂಹಲ ಮತ್ತು ಚಟುವಟಿಕೆಯಿಂದ ತುಂಬಿದವನು. ವಯಸ್ಸಿನಲ್ಲಿ ಅವರು ಭಿನ್ನರಾಗಿದ್ದರೂ ಅವರ ಹೃದಯಗಳು ಒಂದೇ ರೀತಿ ದಯೆಯಿಂದ ಕೂಡಿದ್ದವು. ಒಮ್ಮೆ ಕಾಡಿನಲ್ಲಿ ತೀವ್ರ ಬರಗಾಲ ಬಂದಿತು. ನದಿ ಒಣಗಲು ಪ್ರಾರಂಭಿಸಿತು ಮತ್ತು ಪ್ರಾಣಿಗಳು ನೀರಿಗಾಗಿ ಅಲೆದಾಡಲು ಶುರುಮಾಡಿದವು. ಚಿಂತೆಗೀಡಾದ ಗಜಾನನ ಗಜರಾಜನ ಬಳಿ ಬಂದು, ಅಣ್ಣ, ನೀರು ಹೀಗೆ ಒಣಗಿದರೆ ನಮ್ಮ ಸ್ನೇಹಿತರು ಬಾಯಾರಿಕೆಯಿಂದ ಬಳಲುತ್ತಾರೆ. ನಾವು ಏನಾದರೂ ಮಾಡಬೇಕು ಎಂದನು. ಗಜರಾಜ ಒಂದು ಕ್ಷಣ ಯೋಚಿಸಿ, ನೀನು ಹೇಳುವುದು ಸರಿ. ದೂರದ ಕಾಡಿನಲ್ಲಿ ಒಂದು ದೊಡ್ಡ ಸರೋವರವಿದೆ ಎಂದು ಕೇಳಿದ್ದೇನೆ. ಅದನ್ನು ಹುಡುಕುವುದು ನಮ್ಮ ಕರ್ತವ್ಯ ಎಂದು ಉತ್ತರಿಸಿದನು. ಹೀಗೆ ಆ 2 ಆನೆಗಳು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದವು. ಬಿಸಿಲಿನ ತಾಪವಿದ್ದರೂ ಅವರು ನಗು ಮತ್ತು ಮಾತುಕತೆಯೊಂದಿಗೆ ತಮ್ಮ ಉತ್ಸಾಹವನ್ನು ಉಳಿಸಿಕೊಂಡರು. ಕಾಡಿನ ಹೊಸ ದೃಶ್ಯಗಳಿಂದ ಗಜಾನನ ಆಕರ್ಷಿತನಾಗಿದ್ದ ಮತ್ತು ಗಜರಾಜ ತಾಳ್ಮೆಯಿಂದ ಎಲ್ಲವನ್ನೂ ಅವನಿಗೆ ವಿವರಿಸಿದ. ದಾರಿಯಲ್ಲಿ ಅವರು ಹಲವಾರು ಪ್ರಾಣಿಗಳಿಗೆ ಸಹಾಯ ಮಾಡಿದರು. ಗಜಾನನ ತನ್ನ ಬಲದಿಂದ ಒಂದು ಬಲೆಯನ್ನು ಹರಿದು ಸಿಕ್ಕಿಬಿದ್ದ ಜಿಂಕೆಯನ್ನು ಬಿಡುಗಡೆ ಮಾಡಿದ. ಗಜರಾಜ ಎಚ್ಚರಿಕೆಯಿಂದ ಕೆಳಗೆ ಬಿದ್ದ ಹಕ್ಕಿಯನ್ನು ಅದರ ಗೂಡಿಗೆ ಮರಳಿಯಿರಿಸಿದ. ಅವರ ಪ್ರತಿದಯೆಯ ಕಾರ್ಯದಿಂದ ಅವರ ಬಂಧ ಇನ್ನಷ್ಟು ಗಟ್ಟಿಯಾಯಿತು. ಅಂತಿಮವಾಗಿ ಅವರು ದೊಡ್ಡ, ತಂಪಾದ ಮತ್ತು ಸ್ವಚ್ಛ ಸರೋವರವನ್ನು ತಲುಪಿದರು. ಅವರು ಸಂತೋಷದಿಂದ ಕೂಗುತ್ತಾ ತಮ್ಮ ಸೊಂಡಿಲುಗಳಿಂದ ನೀರನ್ನು ಚಿಮ್ಮಿಸಿ ಆನಂದಿಸಿದರು. ನಂತರ ಅವರು ಕಾಡಿನ ಇತರ ಪ್ರಾಣಿಗಳನ್ನು ಈ ಜೀವದ ಮೂಲಕ್ಕೆ ಕರೆತಂದರು. ಅಂದಿನಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಗಜರಾಜ ಮತ್ತು ಗಜಾನನರನ್ನು ತಮ್ಮ ರಕ್ಷಕರೆಂದು ಪರಿಗಣಿಸಿದವು. ಇಬ್ಬರೂ ಒಟ್ಟಾಗಿ ಎಲ್ಲರಿಗೂ ಸಹಕಾರ ಮತ್ತು ಬದುಕುಳಿಯುವ ಅಮೂಲ್ಯ ಪಾಠವನ್ನು ಕಲಿಸಿದರು.